ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಮಗ ಏನು ಕೇಳಿಲ್ಲ ಅಂತ ನೀವು ಹಾಗೆ ಸುಮ್ಮನೆ ಇದ್ಬಿಡ್ಬೇಡಿ. ಮನೆ ಅಳಿಯಂಗೆ ಏನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡಿ ಅಂತಾನೆ ಹೇಳಿದ್ರು. ನನ್ನ ಮಗನೂ ಅದನ್ನೇ ನಿರೀಕ್ಷೆ ಮಾಡ್ತಿದ್ದಾನೆ ಅಂತ ಹೇಳಿದ್ರು. ಪ್ರೀತಿ ವಿಶ್ವಾಸ ಬಿಟ್ಟು ಬೇರೆ ಯಾವುದ್ರ ಮೇಲೂ ಆಸೆ ಇಟ್ಕೊಳ್ದಿರೋ ನೀವೇ ಇದನ್ನೆಲ್ಲ ನಿರೀಕ್ಷೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾದಾಗ ದಿಗ್ಭ್ರಮೆ ಆಯ್ತು. ಆದ್ರೆ ಆಮೇಲೆ ನೀವು ಕೇಳೋದ್ರಲ್ಲೂ ತಪ್ಪಿಲ್ಲ ಅನ್ಕೊಂಡು ನಾನು ಇದನ್ನ ದೊಡ್ಡ ವಿಷಯ ಮಾಡಿದೆ. ಮಾಡೋ ಕರ್ತವ್ಯನ ಮಾಡೋಣ ಅಂತ ಯೋಚನೆ ಮಾಡಿದೆ. ಚಿರೋರೆ, ನಿಮ್ಮೇಲೆ ಇಲ್ಲಿ ಎಲ್ರಿಗೂ ಗೌರವ ಇದೆ. ನಿಮ್ಗೆ ಅವಮಾನ ಮಾಡಬೇಕು ಅಂತ ಯಾರೂ ಹೀಗೆ ಮಾಡಲಿಲ್ಲ. ಸುನೈನಂಗೆ ನಿಮ್ಮ ಮೇಲೆ ಸಣ್ಣ ಬೇಜಾರಿತ್ತು ಅಷ್ಟೇ. ಆ ವಿಷಯ ರಾಧಿಕನ್ ಗೊತ್ತಾಗಿ ನಿಮ್ಮ ಹತ್ರ ಇದರ ಬಗ್ಗೆ ಮಾತಾಡಿದ್ರು. ರಾಧಿಕನ್ ಬಿಟ್ಟು ಈ ಮನೆಯಿಂದ ಸಣ್ಣ ಸೂಜಿನೂ ಬೇಡ ಅಂತ ಹೇಳಿದ್ರಿ. ಆದ್ರೆ ಮದ್ವೆ ಆದ್ಮೇಲೆ ಹೀಗೆ ಬದಲಾಗ್ಬಿಟ್ರಲ್ಲ ಅಂತ ಭಯ ಆಯ್ತು. ಅದು ಬಿಟ್ರೆ ನನ್ನ ಒಡವೆ ಹೋಯ್ತು ಅಂತ ನಂಗೇನು ಯೋಚನೆ ಇಲ್ಲ. ರಾಧಿಕನ್ಗೋಸ್ಕರ ನಾವೆಲ್ಲರೂ ಪ್ರಾಣ ಕೊಡೋಕೆ ಸಿದ್ಧವಾಗಿದ್ದೀವಿ. ಅಂಥದ್ರಲ್ಲಿ ಈ ಒಡವೆಗಳೆಲ್ಲ ಯಾವ ಲೆಕ್ಕ? ಏನ್ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅಂದ್ರೆ ನಾನು ಇವ್ರ ಹತ್ರ ಚಿನ್ನ ಕೇಳ್ದೆ ಅಂತ ನೀವು ನಂಬ್ತೀರಾ? ಕೇಳ್ದಾಗ ಹೌದು ಅನ್ನೋ ಸತ್ಯ ತಾನೇ ಹೇಳ್ಬೇಕು. ಇಲ್ಲ ಅನ್ನೋ ಸುಳ್ಳು ಹೇಳಕ್ಕಾಗಲ್ವಲ್ಲ. ಸುನೈನಾ, ನೀನ್ ಸ್ವಲ್ಪ ಸುಮ್ಮನೆ ಇರು, ಏನೇನೋ ಮಾತಾಡಬೇಡ. ಚಿರೋರೆ, ನಿಮ್ಮ ತಾಯಿಯವರು ನಿಮ್ಮನ್ನ ಕರೆದಾಗ ನೀವು ಹೌದು ಕಾಶಿ, ನಾನು ಇದನ್ನೆಲ್ಲ ನಿರೀಕ್ಷೆ ಮಾಡ್ತಿದ್ದೀನಿ ಅಂತ ಹೇಳಿದ ಮಾತನ್ನ ಮರ್ತು ಹೋಗ್ಬಿಟ್ರ? ಚಿರು, ಅವಾಗ್ಲೇ ನೀವು ಅತ್ತೆ ಹತ್ರ ಮಾತಾಡಿರೋದೆಲ್ಲ ನಿಜಾನ? ಅದೇ ಚಿರು, ನಾನಾಗ್ಲೇ ಹೇಳದ್ನಲ್ಲ, ನಿನ್ನ ಹತ್ರ ಕೇಳು ಅಂತ ಹೇಳದ್ನಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದಾನೆ ಕಾಶಿ. ಓಹ್ ಅದಾ? ಹೌದು ಕಾಶಿ, ಅಮ್ಮ ಹೇಳ್ತಾರದ್ ನಿಜಾನೇ. ನಾನು ನಿಮ್ಮಿಂದ ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಅಯ್ಯೋ ಕಾಶಿ, ನಾನೇನ್ ಹೇಳ್ದೆ ನೀವೇನ್ ಅರ್ಥ ಮಾಡ್ಕೊಂಡ್ರಿ? ನಿಮ್ಗೆ ಏನೇ ಸಹಾಯ ಬೇಕಿದ್ರು ನನ್ನನ್ನ ಕೇಳಿ, ಯಾವುದೇ ಕಾರಣಕ್ಕೂ ಮುಜುಗರ ಮಾಡ್ಕೋಬೇಡಿ. ನಾನ್ ನಿಮ್ಮಿಂದ ಅದನ್ನೇ ನಿರೀಕ್ಷೆ ಮಾಡ್ತಿರೋದು ಅನ್ನೋ ಅರ್ಥದಲ್ಲಿ ಹೇಳ್ದೆ. ನಾನ್ ಯಾವ್ದೋ ಅರ್ಥದಲ್ಲಿ ಹೇಳಿದ್ರೆ ನೀವ್ ಯಾವ್ದೋ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋತಿದ್ದೀರಾ. ಏನು ನನ್ ಮಗನ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿ ಒಬ್ರೊಬ್ರು ಒಂದು ಆರೋಪ ಮಾಡ್ತಾ ಇದ್ದೀರಲ್ಲ? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಒಂದ್ ವೇಳೆ ನನ್ ಮಗ ಚಿನ್ನ ಕೇಳಿದ್ರೆ ಅದ್ರಲ್ಲಿ ತಪ್ಪೇನಿದೆ? ನೀನ್ ಸುಮ್ಮನೆ ಇರಚ್ಚಿರು. ಅವರೆಲ್ಲ ಬಾಯಿ ಬಂದಾಗ ಮಾತಾಡ್ತಾ ಇಲ್ವಾ? ನಾನ್ ನನ್ನ ಮನ್ಸಲ್ಲಿ ಇರೋದು ಹೇಳಿದ್ರೆ ತಪ್ಪೇನಿದೆ? ಏನ್ ತಿಳ್ಕೊಂಡಿದ್ರೆ ನನ್ ಮಗನ್ನ? ಅವನೇನ್ ಚಿಕ್ಕ ಹುಡುಗನ ಅಥವಾ ನಿಮ್ಮನೆ ಆಳ? ಏನಮ್ಮ ಹೀಗೆಲ್ಲ ಮಾತಾಡ್ತಿದ್ದೀರಾ? ಚಿರು ಅವ್ರನ್ನ ನಾವೆಲ್ಲರೂ ತುಂಬಾ ಗೌರವಿಸ್ತೀವಿ. ಹೌದೌದು, ಇಷ್ಟೊತ್ತು ನೋಡಿದ್ನಲ್ಲ ಹೇಗ್ ಗೌರವ ಕೊಟ್ರಿ ಅಂತ. ಮಾಮ್, ಸುಮ್ನೆ ಇರಿ. ನಾವಿರೋ ಸತ್ಯ ತಾನೇ ಹೇಳಿದ್ವಿ. ಏನೂ ಮುಚ್ಚುಮರೆ ಮಾಡ್ತಿಲ್ವಲ್ಲ. ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ನನ್ನ ಮಗನ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳಿದ್ರೆ ನನಗೆ ಕೋಪ ಬರುತ್ತೆ. ಅತ್ತೆ, ನಾವೇನ್ ಚಿರೋರ್ ಮೇಲೆ ಆರೋಪ ಎಲ್ಲ ಮಾಡ್ತಿಲ್ಲ. ಇದೆಲ್ಲ ನಿಜಾನ ಅಂತ ರಾಧಿಕಾ ಪ್ರಶ್ನೆ ಮಾಡಿದ್ಲು ಅಷ್ಟೇ. ಸಾಕು ನಿಲ್ಸಿ. ನನ್ ಮಗನ ಮನೆಗ್ ಕರೆದು ಎಲ್ರು ಸೇರಿ ಕೋರ್ಟ್ ಮಾರ್ಷಲ್ ಮಾಡಿ ಅವಮಾನ ಮಾಡ್ತಾ ಇದ್ದೀರಾ. ಅಯ್ಯಯ್ಯೋ ಬೀಗ್ತಿಯಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇನ್ ಹೇಗ್ ಮಾತಾಡ್ಬೇಕು? ಉಪಚಾರ ಮಾಡಕ್ಕೆ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ, ಅದನ್ ಬಿಟ್ಟು ನನ್ ಮಗನ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀರಾ. ಮದ್ವೆಗೆ ಅಂತ ಲಕ್ಷ ಲಕ್ಷ ಖರ್ಚು ಮಾಡಿರೋ ನೀವು ಕೊಡೋ ಜುಜುಬಿ ಚಿನ್ನಕ್ಕೆ ಆಸೆ ಪಡ್ತೀವ? ನಿಮ್ಮನೆ ಅಳಿಯನಿಗೆ ನೀವೇನೇ ಗೌರವದಿಂದ ಮಾಡಿದ್ರು ಅದು ನೀವು ಹೆಮ್ಮೆ ಪಡೋ ವಿಷಯ ತಾನೇ? ಏನೇ ಹಾಗೆ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಕೋಪ ಬರ್ತಾ ಇದೀಯಾ? ನಿನಗೆ ಕೋಪ ಬರ್ಲಿ ಅಂತಾನೆ ಕಣೆ ನಾನು ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡ್ತಾ ಇರೋದು. ಮಾಮ್, ಹೋಗ್ಲಿ ಬಿಡಿ. ಹಾಗೆಲ್ಲ ಬಿಡಕ್ಕಾಗಲ್ಲ ಚಿರು. ನಿನಗೇನಾದ್ರೂ ಆಯ್ತು ಅಂದ್ರೆ ನಾನು ಪ್ರಶ್ನೆ ಮಾಡೇ ಮಾಡ್ತೀನಿ. ಅತ್ತೆ, ಸಣ್ಣ ವಿಷಯನ ಅನಾವಶ್ಯಕವಾಗಿ ನೀವೇ ದೊಡ್ಡದ್ ಮಾಡ್ತಿದ್ದೀರಾ. ಓ, ಮೊದ್ಲು ನನ್ನ ಮಗನ ಮೇಲೆ ಬ್ಲೇಮ್ ಮಾಡಿದ್ರಿ, ಈಗ ಯಾಕೆ ಏನು ಅಂತ ಪ್ರಶ್ನೆ ಮಾಡಿರೋ ನನಗೆ ಬ್ಲೇಮ್ ಮಾಡ್ತಾ ಇದೀಯಾ?
ಇದೆಲ್ಲ ತಪ್ಪು ರಾಧಿಕಾ. ನಮ್ಮಿಂದ ತಪ್ಪಾಗಿದೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಇಲ್ಲಿ ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ನನ್ನ ಮನ್ಸಿಗೆ ತುಂಬಾ ನೋವಾಗ್ತಿದೆ. ಚಿರು ಅವ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವು ಹೇಳಿದ್ದನ್ನ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟೆ. ಇನ್ಮೇಲೆ ಹೀಗಾಗಲ್ಲ ಚಿರು ಅವ್ರೆ. ನೀವು ನಿರೀಕ್ಷೆ ಮಾಡ್ತಿದ್ದೀರಾ ಅಂತ ಅತ್ತೆ ಹೇಳಿದ್ದನ್ನ ನಾನೇ ತಪ್ಪಾಗಿ ತಿಳ್ಕೊಂಬಿಟ್ಟೆ. ಮಾಮ್, ನಾನು ಇವರಿಂದ ಚಿನ್ನದ ಚೈನ್ ನಿರೀಕ್ಷೆ ಮಾಡ್ತಿದ್ದೀನಿ ಅಂತ ನೀವು ಕಾಶಿ ಹತ್ರ ಏನಾದರೂ ಹೇಳಿದ್ರ? ಮಾಮ್, ನಾನು ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ. ಚಿರು, ನಾನು ಹಾಗೆ ಹೇಳಿಲ್ಲ ಕಣೋ. ಬಂಧು ಬಳಗ ಎಲ್ಲ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನೀವು ಆ ಥರ ಮಾಡೋದ್ರಿಂದ ನಿಮ್ ಗೌರವ ಹೆಚ್ಚಾಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ದೆ. ಕಾಶಿ ನಿನ್ನ ಹತ್ರ ಬಂದು ತಪ್ಪಾಗಿ ಹೇಳಿದಾನಷ್ಟೇ. ಅಲ್ಲ ಅತ್ತೆ, ನೀವೇ ನಿನ್ನೆ ಬೇಡ, ಈ ವಿಷಯನ ಇಲ್ಲಿಗೆ ಬಿಡೋದು ಒಳ್ಳೇದು. ಇಲ್ಲಾಂದ್ರೆ ಇದೇ ವಿಷಯ ದೊಡ್ಡದಾಗಿ ನಾಳೆ ಏನಾದ್ರು ಸಮಸ್ಯೆ ಆಗ್ಬಿಡ್ಬೋದು. ಹೌದು ಅತ್ತೆ, ಹೇಳಿದ್ದನ್ನ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅನ್ಸುತ್ತೆ. ಸತ್ಯ, ತಪ್ಪಿಸ್ಕೊಂಡೆ. ಯಾರು ಯಾಕೆ ಕೇಳ್ತಾರೆ, ಏನ್ ಹೇಳ್ತಾರೆ ಅಂತ ಪೂರ್ತಿಯಾಗಿ ತಿಳ್ಕೊಂಬಂದು ಆಮೇಲೆ ಪ್ರಶ್ನೆ ಮಾಡಿ, ಸರಿನಾ? ಇರುವವ್ರೆ, ದಯವಿಟ್ಟು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. ನೀವು ಹಾಗೇನಾದ್ರು ತಿಳ್ಕೊಂಡ್ರೆ ನನ್ನ ಮನ್ಸಿಗೆ ತುಂಬ ನೋವಾಗುತ್ತೆ. ನೀವಂದರೆ ನನಗೆ ತುಂಬ ಇಷ್ಟ ಚಿರು. ನಾನೇ ಏನೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟೆ. ನನ್ನಿಂದ ಪಾಪ ರಾಧಿಕಾನೂ ಏನೇನೋ ಮಾತಾಡ್ಬಿಟ್ಲು. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಚಿರು. ಕಾಶಿ, ಇದೇ ವಿಷಯ ಇಟ್ಕೊಂಡು ರಾಧಿಕರಿ ನನ್ನ ಮೇಲೆ ಕೋಪ ಬಂದು ಕೈ ಮಾಡೋ ಹಾಗೆ ಮಾಡೋಣ ಅಂತ ಅನ್ಕೊಂಡ್ರೆ ಎಲ್ಲ ಮುಗ್ದೋಯ್ತಲ್ಲ.